hello ಮಕ್ಕಳೇ ನೋಡಿ quadratic inequality higher inequality or numerator by denominator inequalities. ಓಕೆ, ಹೈಯರ್ ಆರ್ಡರ್ ಅಂತ ಹೇಳಿದರೆ ಕ್ಯೂಬಿಕ್ ಆಗಿರಲಿ ಇಲ್ಲಾಂದರೆ 4 ಪವರ್ ಆಗಿರಲಿ, ಯಾವುದೇ ಪವರ್ ಆಗಿರಲಿ ಅದನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ನಾನು ಕಲಿಸ್ಕೊಡ್ತೀನಿ. ಇದನ್ನು ವಿವಿ ಕರ್ವ್ ಮೆಥಡು ಅಂತಾರೆ, ಕರ್ವ್ ಮೆಥಡ್. ಸೊ ಇದರೊಳಗೆ ವಿವಿ ಕರ್ವಿಂದ ಮೂಲಕವಾಗಿ ಹೀಗೆ ಪ್ಲಸ್ ಆರ್ ಮೈನಸ್ ಹಾಕ್ತಾ ಇರ್ತಾರೆ, ಇದನ್ನು ಇಲ್ಲಿ ಯೂಸ್ ಮಾಡ್ತಾರೆ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡ್ತಾರೆ ಅಂತ ಹೇಳಿ ಹೇಳ್ತೇನೆ ನೋಡಿ. ಫಸ್ಟ್ ಆಫ್ ಆಲ್ ಮೇಕ್ ಲೀಡಿಂಗ್ ಕೋಎಫಿಷಿಯಂಟ್ ಪಾಸಿಟಿವ್ ವಿತ್ ಅದರ್ ಸೈಡ್ 0. ಓಕೆ, ಫಸ್ಟಿಗೆ ಎಕ್ಸಾಂಪಲ್ ತೊಗೊಳ್ಳೋಣ ನೋಡಿ ಎಕ್ಸಾಂಪಲ್ನ. ಸೊ ನೋಡಿ ಮಕ್ಕಳೇ, ಈ ಕ್ವೆಶನ್ ಇದೆ. ಈ ಕ್ವೆಶನ್ನಲ್ಲಿ ಫಸ್ಟ್ ಆಫ್ ಆಲ್ ನೋಡಿ, ಫಸ್ಟ್ ಮೇಕ್ ಲೀಡಿಂಗ್ ಕೋಎಫಿಷಿಯಂಟ್ ಪಾಸಿಟಿವ್ ವಿತ್ ಅದರ್ ಸೈಡ್ 0. ಇದನ್ನು ಅರ್ಥ ಆಗಲಿಲ್ಲ ಅಂದರೆ ನೋಡಿ, ಫಸ್ಟ್ ಸ್ಟೆಪ್ನಲ್ಲಿ ಫಸ್ಟಿಗೆ ಲೀಡಿಂಗ್ ಕೋಎಫಿಷಿಯಂಟ್ ಅಂತ ಹೇಳಿದರೆ ಇದರೊಳಗೆ ಇನ್ಇಕ್ವಾಲಿಟಿಯಲ್ಲಿ ಹೈಯೆಸ್ಟ್ ಪವರ್ ಅಂದರೆ 2 ಇದೆ, ಅಂದರೆ x². ಇದನ್ನು ಪಾಸಿಟಿವ್ ಮಾಡಬೇಕಂತೆ. ಪಾಸಿಟಿವ್ ಹೇಗೆ ಮಾಡೋದಂದರೆ -1ಇಂದ ಮಲ್ಟಿಪ್ಲೈ ಮಾಡಿ. -1ಇಂದ ಮಲ್ಟಿಪ್ಲೈ ಮಾಡಿದ ಮೇಲೆ ಇಲ್ಲಿ ಚೇಂಜ್ ಆಗುತ್ತೆ ಸೈನ್. ಸೊ ದಿಸ್ ವಿಲ್ ಬಿ x². ಮೈನಸ್ಸಿಂದ ಮಲ್ಟಿಪ್ಲೈ ಆದ ನಂತರ ಇದನ್ನು ಕಂಪ್ಲೀಟಾಗಿ ಮೈನಸ್ನಿಂದ ಮಲ್ಟಿಪ್ಲೈ ಮಾಡಿದರೆ ಇದೇನಾಗುತ್ತೆ, ಮೈನಸ್ ಇಲ್ಲಿ ಪ್ಲಸ್ ಆಗುತ್ತೆ. ಈ ಮೈನಸ್ ಇದನ್ನು ಮಲ್ಟಿಪ್ಲೈ ಆದ ನಂತರ 5x ಆಗುತ್ತೆ. ಈ ಮೈನಸ್ ಐತಲ್ಲ, ರೈಟ್ ಹ್ಯಾಂಡ್ ಸೈಡು ಮಲ್ಟಿಪ್ಲೈ ಆಗಬೇಕು. ಸೊ -6 ಆಗುತ್ತೆ. ಇದೇನಾಗುತ್ತೆ, ಇದು x² - 5x ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು -6 ಇದೆ. ಮತ್ತು ಇಲ್ಲಿದೆ ವಿತ್ ಅದರ್ ಸೈಡ್ 0 ಅಂಥೇಳಿ, ಅಂದರೆ ರೈಟ್ ಹ್ಯಾಂಡ್ ಸೈಡ್ 0 ಇರಬೇಕು ಕಂಪ್ಲೀಟಾಗಿ. ಇದೇನಾಗುತ್ತೆ, x² - 5x +6 ಆಗುತ್ತೆ. ಏಕೆಂದರೆ ಈ ಕಡೆ ಬಂದರೆ +6 ಆಗುತ್ತೆ, ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ನೋಡಿ, ಪ್ಲಸ್ ಮತ್ತು ಮೈನಸ್ ಮಾಡುವಾಗ, ಅಂದರೆ ಎಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಮಾಡುವಾಗ ನಿಮಗೆ ಇದನ್ನು ಸೈನ್ ಚೇಂಜ್ ಆಗಲ್ಲ. ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ನಲ್ಲಿ ಸೈನ್ ಚೇಂಜ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಮಲ್ಟಿಪ್ಲೈ ಮಾಡಿದ್ದಕ್ಕೋಸ್ಕರ ನಾನು ಅದನ್ನು ಸೈನ್ ಚೇಂಜ್ ಮಾಡಿದ್ದೀನಿ. ಇಲ್ಲಿ ಪ್ಲಸ್ ಮಾಡಿ, ಇಲ್ಲಿ ಬರೀ ಈ ಸೈಡಿಂದ ಈ ಸೈಡ್ ತೊಗೊಂಡಿದ್ದಕ್ಕೆ ಅದೇನು ಸೈನ್ ಚೇಂಜ್ ಆಗಲ್ಲ. ಸೊ ಇದಾದ ನಂತರ ಇವಾಗ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು. ಇದು ಫಸ್ಟ್ ಸ್ಟೆಪ್. ಓಕೆ, ಫಸ್ಟ್ ಸ್ಟೆಪ್ ಆಯಿತು. ಸೆಕೆಂಡ್ ಸ್ಟೆಪ್ನಲ್ಲಿ ಫ್ಯಾಕ್ಟ್ರೈಸ್ ಮಾಡಬೇಕು. ಫ್ಯಾಕ್ಟ್ರೈಸ್ ಅಂತ ಹೇಳಿದರೆ ನಿಮಗೆ 8th 9th 10th ಕಲಿಸಿರ್ಬೋದು. x = -b + or -√b² - 4ac / 2a. ಈ ಫಾರ್ಮುಲಾ ಹಾಕಿ ನೀವು ಮಾಡ್ಬೋದು. ಇಲ್ಲಾಂದರೆ ಇನ್ನೂ 2 ಮೆಥಡ್ ಇದೆ, ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್ ಆ್ಯಂಡ್ ಅದರ್ ಟು. ಇದನ್ನು ಇದರ ಜೊತೆಯಲ್ಲಿ ಅಂದರೆ ಸಮ್ ಮತ್ತು ಡಿಫ್ರೆನ್ಸ್ನಲ್ಲಿ ಈ 2 ನಂಬರ್ ಮಲ್ಟಿಪ್ಲೈ ಮಾಡಿದರೆ ಈ ಸಿಗಬೇಕು. ಆಮೇಲೆ -5 ಇವೆರಡು ಪ್ಲಸ್ ಮಾಡಿದರೆ ಈ ನಂಬರ್ ಸಿಗಬೇಕು. ಇದು ಕಲ್ತಿರ್ಬೋದು ನೀವು 8th 9th 10th ಕಲ್ತಿರ್ಬೋದು. ನಾನು ಡೈರೆಕ್ಟಾಗಿ ನಂಬರ್ ಬರೀತಿದ್ದೇನೆ, ನಿಮಗೆ ಬರುತ್ತೆ ಅಂಥೇಳಿ. ಸೊ ಅದಕ್ಕೋಸ್ಕರ ಇದೇನಾಗುತ್ತೆ, x². ಇದನ್ನು ಸ್ಪ್ಲಿಟ್ ಮಾಡ್ತಿದ್ದೇನೆ ನಂಬರ್ಸ್ನ, -2x - 3x ಅಂಥೇಳಿ +6 ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಫ್ಯಾಕ್ಟ್ರೈಸ್ನಲ್ಲಿ x². ಇವಾಗ ಇದೇನಾಗುತ್ತೆ, x - 2 -3 x - 2 ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಇದು ಮುಂದೆ ಏನಾಗುತ್ತೆ, x - 2 x - 3 ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಇಲ್ಲಿ ಕಂಪ್ಲೀಟ್ ಆಗುತ್ತೆ ಸೆಕೆಂಡ್ ಸ್ಟೆಪ್ ಫ್ಯಾಕ್ಟ್ರೈಸ್ ಆದ ನಂತರ. ಇವಾಗ ಮೇಕ್ ಅ ನಂಬರ್ ಲೈನ್ ಆ್ಯಂಡ್ ಮಾರ್ಕ್ ದ ರೂಟ್ಸ್ ಆನ್ ಇಟ್. ಇವಾಗ ರೂಟ್ಸ್ ಅಂತ ಹೇಳಿದರೆ ನಿಮಗೆ ರೂಟ್ಸ್ ಅನ್ಬೋದು ಅಥವಾ ಝೀರೋಸ್, ಪಾಲಿನಾಮಿಯಲ್ನಿಂದ ಝೀರೋಸ್ ಅಂತ ಅದೇ ರೀತಿ ಕಲ್ತಿರ್ಬೋದು. ನಾವೇನು ಮಾಡ್ತೇವೆ, ಇದನ್ನು ಇಕ್ವೇಷನ್ನ = 0 ಮಾಡ್ತೇವೆ. x = 2 ಬಂತು. ಅದೇ ರೀತಿಯಲ್ಲಿ x = 3 ಬರುತ್ತೆ. ಓಕೆ, x - 3 = 0 ಮಾಡಿದಾಗ ಇದು ಬರುತ್ತೆ. ಇವಾಗ ನಂಬರ್ ಲೈನ್ನಲ್ಲಿ ಪ್ಲಾಟ್ ಮಾಡುವಾಗ -∞ +∞, ಇಲ್ಲಿ ಬರುತ್ತೆ 2, ಇಲ್ಲಿ ಬರುತ್ತೆ 3. ಇವಾಗ ಇದಾಯಿತು ಥರ್ಡ್ ಸ್ಟೆಪ್ ಆಯಿತು. ಆಮೇಲೆ ಸೈನ್ ಅಲಾಟ್ಮೆಂಟ್ 4th. ಯಾಕೆಂದರೆ ನಂಬರ್ ಲೈನಲ್ಲಿ ಮಾಡ್ತಿದ್ದೇವಲ್ಲ, ಅದಕ್ಕೆ ಥರ್ಡ್ ಸ್ಟೆಪ್ ಅಂತ ಬರೀತಿಲ್ಲ, 4th ಸ್ಟೆಪ್ ಅಂತ ಬರೀಂಗಿಲ್ಲ. ನಂಬರ್ ಲೈನ್ನಲ್ಲಿ ಯಾವಾಗೂ ನೆನ್ಪಿಟ್ಟಿರಿ, ಪ್ಲಸ್ ಫಸ್ಟಿಗೆ ರೈಟ್ ಹ್ಯಾಂಡ್ ಸೈಡ್ ಯಾವಾಗಾದರೂ ನಿಮ್ಗೆ ಹೀಗೆ ಮಾರ್ಕಿಂಗ್ ಮಾಡಿದ ನಂತರ ಫಸ್ಟಿಗೆ ಯಾವಾಗ ಪ್ಲಸ್ ಇರುತ್ತೆ, ಆಮೇಲೆ ಆಲ್ಟರ್ನೇಟಿವ್ ಸೈನ್ ಚೇಂಜ್ ಆಗ್ತಾ ಇರುತ್ತೆ. ಅಂದರೆ ಪ್ಲಸ್ ಆದ ನಂತರ ಮೈನಸ್ ಆದ ನಂತರ ಪ್ಲಸ್, ಮತ್ತೆ ಮೈನಸ್, ಮತ್ತೆ ಪ್ಲಸ್. ಇದು ನೋಡಿ, ಇದು ಲೀನಿಯರ್ನಲ್ಲಿ ನಡೆಯುತ್ತೆ. ಅಂದರೆ x⁻⁴
1ನಲ್ಲಿ ನಡೆಯುತ್ತೆ. ಯಾವಾಗಾದರೂ ಎಕ್ಸ್ ರೇಸ್ ಟು 2 ಬಂದಾಗ ಇಲ್ಲಾಂದರೆ 3 ಬಂದಾಗ ದಯವಿಟ್ಟು ಇದನ್ನು ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಲೀನಿಯರ್ನಲ್ಲಿ ಅಷ್ಟೇ ಯೂಸ್ ಮಾಡಬೇಕು. ಯಾಕೆಂದರೆ ಇಲ್ಲಿ ಫ್ಯಾಕ್ಟ್ರೈಸ್ ಆದ ನಂತರ ಹೀಗೆ 1 ಬಂದಿದೆ. ಕೆಲವೊಮ್ಮೆ ಏನಾಗುತ್ತೆ x² + 1 ಅಂಥೇಳಿ ಈ ಇಕ್ವೇಷನ್ ಬಂದಾಗ ಇಲ್ಲಾಂದರೆ ಬೇರೆದು ಯಾವ್ದಾದ್ರು ಇಕ್ವೇಷನ್ ಬಂದಾಗ ದಯವಿಟ್ಟು ಇದು ಸ್ಟೆಪ್ ಹಚ್ಚಬೇಡಿ. ಈಗ ನೋಡಿ ಫಸ್ಟಿಗೆ ಪಾಸಿಟಿವ್ ಇಡಬೇಕು, ಆದ ನಂತರ ಮೈನಸ್, ಆಮೇಲೆ ಪ್ಲಸ್. ಇವಾಗ ನೀವು ಅನ್ಬೋದು ಇದು ಯಾಕೆ ಸರ್ ಹೀಗೆ ಮಾಡ್ತಿದ್ದೀರಾ ಪ್ಲಸ್ ಮೈನಸ್ ಅಂತೇಳಿ. ಇಲ್ಲಿ ನೋಡಿ, ಇಲ್ಲಿ ಯಾವ್ದಾದ್ರು ನಂಬರ್ ತೊಗೊಳ್ಳಿ. ಎಕ್ಸಾಂಪಲ್ ನಾನು 4 ತೊಗೊತಿದ್ದೇನೆ. ಎಕ್ಸಾಂಪಲ್ನಲ್ಲಿ x=4 ತೊಗೊತಿದ್ದೇನೆ. ಸೊ 4ನ ಈ ಇಕ್ವೇಷನ್ದಲ್ಲಿ ಇಟ್ಟಾಗ ಇದೇನಾಗುತ್ತೆ, ಕಂಪ್ಲೀಟಾಗಿ ಪಾಸಿಟಿವ್ ಆಗಿಬಿಡುತ್ತೆ. ನೀವು ಬೇಕಾದರೆ 4 - 2 ಆ್ಯಂಡ್ 4 - 3 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ದಿಸ್ ಈಸ್ ಟ್ರೂ. ನೀವು ಬೇಕಾದರೆ ಇದನ್ನು ಸಾಲ್ವ್ ಮಾಡಿದ ನಂತರ ಇದೇನಾಗುತ್ತೆ 2, ಇಲ್ಲಿ ಪಾಸಿಟಿವ್ ನಂಬರ್ ಬರುತ್ತೆ. ಸೊ ಅದಕ್ಕೋಸ್ಕರ ಇಟ್ ಈಸ್ ಗ್ರೇಟರ್ ದೆನ್ 0 ಅಂತ ಹೇಳಿ ನಾನು ಟ್ರೂ ಅಂತ ಬರೀತಿದ್ದೀನಿ. ಸೊ ಇಲ್ಲಿಂದ 3ಯಿಂದ ಮುಂದೆ ಈ ಸೈಡ್ ಹೋದಾಗ ಪಾಸಿಟಿವ್ ಸಿಗುತ್ತೆ, ಈ ಸೈಡ್ ಹೋದಾಗ ಪಾಸಿಟಿವ್ ಸಿಗುತ್ತೆ. ಇಲ್ಲೂ ಬೇಕಾದರೆ ನೀವು -3 -4 ಇಂಥ ನಂಬರ್ಸ್ ತೊಗೊಂಡು ಮಾಡ್ಬೋದು. ನೀವು ಅನ್ನಿಸ್ತಾ ಇರ್ಬೋದು -3 - 2 ಇಂಟು -3 ಇವೆರಡು ಇಲ್ಲೇ ನೆಗೆಟಿವ್ ಬರುತ್ತೆ, ಇಲ್ಲೂ ನೆಗೆಟಿವ್ ಬರುತ್ತೆ. ಎರಡು ಮಲ್ಟಿಪ್ಲೈ ಆದ ನಂತರ ಪಾಸಿಟಿವ್ ಆಗಿಬಿಡುತ್ತೆ, ವಿಚ್ ಇಸ್ ಅಗೇನ್ ಗ್ರೇಟರ್ ದೆನ್ 0. ಸೊ ಅದಕ್ಕೋಸ್ಕರ ಇದೇನಾಗುತ್ತೆ, ಇದನ್ನು ಪಾಸಿಟಿವ್ ಆಗುತ್ತೆ. ಸೊ ಸೈನ್ ಆಯಿತು, ಸೈನ್ ಅಲಾಟ್ಮೆಂಟ್ ಆದ ನಂತರ ಇವಾಗ ಕೆಲವೊಮ್ಮೆ ನೋಡಿ ಇನ್ಫಿನಿಟಿ ಅಂತ ನಾವು ಇನ್ಕ್ಲೂಡ್ ಮಾಡಲ್ಲ. ಅಂದರೆ ಇಂಟರ್ವೆಲ್ದಲ್ಲಿ ಬರೆಯುವಾಗ ನಮಗೇನು ಅಂದರೆ ಇವಾಗ -∞ ಇಲ್ಲೇ ಸಣ್ಣ ನಂಬರ್ ಬರುತ್ತೆ, ಇಲ್ಲೇ ದೊಡ್ಡ ನಂಬರ್ ಬರುತ್ತೆ. ಸೊ ಇಲ್ಲೇ ದೊಡ್ಡ ನಂಬರ್ ಇದೆ 2 ಮತ್ತು ಕಾಮ, ಆಯಿತಾ. ಇವಾಗ ಇನ್ಫಿನಿಟಿ ಅಂತೂ -∞ ಆಗಲಿ ಪಾಸಿಟಿವ್ ಇನ್ಫಿನಿಟಿ ಆಗಿರಲಿ ಅದನ್ನು ನಾವು ಇನ್ಕ್ಲೂಡ್ ಮಾಡಲ್ಲ. ಆದರೆ 2 ಮತ್ತು 3ನ ಏನು ಮಾಡಬೇಕಂದ್ರೆ ಇನ್ಇಕ್ವಾಲಿಟಿ ನೋಡಿ, ಇನ್ಇಕ್ವಾಲಿಟಿಯಲ್ಲಿ ಇಲ್ಲಿ ಈಕ್ವಲ್ ಇದೆ. ಸೊ 2 ಆ್ಯಂಡ್ 3 ಶುಡ್ ಬಿ ಇನ್ಕ್ಲೂಡೆಡ್. ಸೊ ಇದೇನಾಗುತ್ತೆ, ಹೀಗೆ ಸ್ಕ್ವೇರ್ ಬ್ರ್ಯಾಕೆಟ್ ಬರುತ್ತೆ. ಮತ್ತು ಇಲ್ಲಿ ಪಾಸಿಟಿವ್ ರೀಜನ್ ಇದೆ, ಪಾಸಿಟಿವ್ ರೀಜನ್ ಅಂತಿದೆ. ಪಾಸಿಟಿವ್ ನಂಬರ್ಸ್ ಅಲ್ಲ, ಪಾಸಿಟಿವ್ ರೀಜನ್. ಅಂದರೆ ಇಷ್ಟು ರೀಜನ್ದಲ್ಲಿ ಯಾವುದೇ ನಂಬರ್ಸ್ ಇಲ್ಲಿ ಈ ಇನ್ಇಕ್ವಾಲಿಟಿದಲ್ಲಿ ಇಟ್ಟರೆ ಅದು ಪಾಸಿಟಿವ್ ಕೊಡುತ್ತೆ. ಈ ರೀಜನ್ದಲ್ಲಿ ಯಾವುದೇ ನಂಬರ್ಸ್ನ ಇಲ್ಲಿ ಇಟ್ಟರೆ ಪಾಸಿಟಿವ್ ಕೊಡುತ್ತೆ. ಈ ರೀಜನ್ದಿಂದ ಒಂದು ಯಾವುದೋ ನಂಬರ್ ಇಟ್ಟರೆ ಅದು ಪಾಸಿಟಿವ್ ಕೊಡುತ್ತೆ. ನೀವು ಬೇಕಾದರೆ ಇಲ್ಲಿ 2.5 ಅದು ನಂಬರ್ ಇಟ್ಟು ನೋಡಿರಿ, ಇಲ್ಲಿ ನೆಗೆಟಿವ್ ಬರುತ್ತೆ. ಸೊ ಪ್ಲಸ್ ಇಂಟು ಮೈನಸ್ ಈಕ್ವಲ್ಸ್ ಟು ನೆಗೆಟಿವ್, ವಿಚ್ ಇಸ್ ಅಗೇನ್ ಫಾಲ್ಸ್. ಇಲ್ಲಿ ನೆಗೆಟಿವ್ ಬರುತ್ತೆ, ಇಲ್ಲಿ ಪಾಸಿಟಿವ್ ಬರುತ್ತೆ. ನಮ್ಮ ಇಕ್ವೇಷನ್ನಲ್ಲಿ ಇನ್ಇಕ್ವಾಲಿಟಿದಲ್ಲಿ 0ಕ್ಕಿಂತ ದೊಡ್ಡದು ಕೇಳಿದ್ದಾರೆ, 0 ಇಲ್ಲಿ ಪಾಸಿಟಿವ್ ನಂಬರ್ ಕೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಪಾಸಿಟಿವ್ ಏರಿಯಾ ಚೂಸ್ ಮಾಡ್ತಿದ್ದೇವೆ. ಸೊ ಇಲ್ಲಿ ಪಾಸಿಟಿವ್ ಏರಿಯಾ 2 ಇದೆ. ಇಲ್ಲಿ ಹೇಗೆ ಚೂಸ್ ಮಾಡೋದು ಸರ್ ಅಂದರೆ, ಫಸ್ಟ್ ಆಫ್ ಆಲ್ ಯೂನಿಯನ್ಸ್ ಹೆಲ್ಪ್ ತೊಗೊಳ್ಳೋದು. ಅಂದರೆ ಇದು ನಡೆಯುತ್ತೆ, ಇದು ನಡೆಯುತ್ತೆ. ಸೊ ಇಲ್ಲಿ ಬರುತ್ತೆ 3 ಆ್ಯಂಡ್ ಇನ್ಫಿನಿಟಿ. ಇವಾಗ ಇಲ್ಲಿದೆ 0s, ಅಂದರೆ ಇದನ್ನು ಇನ್ಕ್ಲೂಡ್ ಮಾಡಬೇಕು ಇಲ್ಲೋ ಅಂತ ಹೇಳಿದರೆ ಇಲ್ಲಿ ಈಕ್ವಾಲಿಟಿ ಇದೆ, ಅದಕ್ಕೋಸ್ಕರ ಇದನ್ನು ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ದ ರೀಸನ್. ಸೊ ಇದಾಗುತ್ತೆ ಕಂಪ್ಲೀಟಾಗಿ ಇಂಟರ್ವೆಲ್ ಫಾರ್ಮ್ದಲ್ಲಿ, ಆಯಿತಾ. ಈ ಚೂಸ್ ಇದರ್ ಪಾಸಿಟಿವ್ ಆರ್ ಅಕಾರ್ಡಿಂಗ್ ಟು ಇನ್ಇಕ್ವಾಲಿಟಿ ಸೈನ್ ಅಂತ ಹೇಳಿದರೆ ಇನ್ಇಕ್ವಾಲಿಟಿ ಸೈನ್ ಪ್ರಕಾರ ನೀವು ಚೂಸ್ ಮಾಡಬೇಕಾಗುತ್ತೆ. ಇದು ಪಾಸಿಟಿವ್ ಇರಬೇಕು, ಪಾಸಿಟಿವ್. ಇಲ್ಲೇನಾದರೂ ನೀವು ರಿವರ್ಸ್ ಮಾಡಿದರೆ, ಹೀಗೆ ಏನಾದರೂ ಇದ್ದರೆ x-2 x-3 ಇಸ್ ಲೆಸ್ ದೆನ್ 0 ಇದ್ದಾಗ ಅವಾಗ ಏನಾಗುತ್ತಿತ್ತು, x ಬಿಲಾಂಗ್ಸ್ ಟು ಓನ್ಲಿ 2, 3 ಈ ಬ್ರ್ಯಾಕೆಟ್ ಬರ್ತಿತ್ತು. ಯಾಕಂದರೆ ಇನ್ಇಕ್ವಾಲಿಟಿ ಅಲ್ಲ, +2 ಆ್ಯಂಡ್ +3. ಯಾಕೆಂದರೆ ಇವೆರಡೇ ನಂಬರ್ದಲ್ಲಿ ನೆಗೆಟಿವ್ ಬರುತ್ತೆ. ಸೊ x ಬಿಲಾಂಗ್ಸ್ ಟು +3 ಆ್ಯಂಡ್ +2. ಸೊ ಇದು ಕೇಳಿಲ್ಲ, ಇದನ್ನು ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಸಾಲ್ವ್ ಮಾಡಿದ್ದೇನೆ. ನಿಮ್ಗೆ ಏನಾದರೂ ಅರ್ಥ ಆಗಲಿ ದಯವಿಟ್ಟು ಕಮೆಂಟ್ ಮಾಡಿ. ಇದನ್ನು ಕಲೀಲೇಬೇಕು, ಯಾಕಂದರೆ ಇವಾಗ ಏನಾದರೂ KCET ಆಗಲಿ ಇಲ್ಲಾಂದರೆ JEE ಆಗಲಿ ಅದರೊಳಗೆ ಬೇಕಾಗುತ್ತೆ. ಸೊ ಇದನ್ನು ನೀವು ಬೇಕಾದರೆ ನೀವು 10th ಸ್ಟ್ಯಾಂಡರ್ಡ್ ಯಾವ್ದಾದ್ರು ನೋಟ್ಸ್ ಇದ್ದರೆ ಅದರೊಳಗೆ ಕ್ವಾಡ್ರೇಟಿಕ್ ಇಕ್ವೇಷನ್ ಇಲ್ಲಾಂದರೆ ಯಾವ್ದಾದ್ರು ಬೇರೆ ಇಕ್ವೇಷನ್ ಇದ್ದರೆ ನಿಮ್ಮದು ಪಾಲಿನಾಮಿಲ್ಸಲ್ಲಿ ತುಂಬ ಇದೆ, ಅದರೊಳಗೆ ಇದನ್ನು ಅಪ್ಲೈ ಮಾಡಿ ನೋಡಿ, ನಿಮಗೆ ಸಿಗುತ್ತೆ ಯಾವ್ದು ಪಾಸಿಟಿವ್ ಇದೆ ಯಾವ್ದು ನೆಗೆಟಿವ್ ಇದೆ ಅಂತೇಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ.